ನಮಸ್ತೆ ಸ್ನೇಹಿತರೆ. ಈ ದಿನದ ಈ ವಿಡಿಯೋದಲ್ಲಿ ನಾವು ಕಲಿಯುವಂತಹ ವಿಷಯ ಸಮಾಸಗಳು. ಇದು PUC ಹಾಗೆ SSLC ಪರೀಕ್ಷೆಯಲ್ಲಿ ಬಹಳ ಮುಖ್ಯವಾದಂತಹ ಅಧ್ಯಾಯ. ಈ ವಿಡಿಯೋ ನೋಡಿದ ನಂತರ ನೀವೇ ಹೇಳ್ತೀರಾ ಸಮಾಸಗಳು ನಮಗೆ ತುಂಬ ಸುಲಭವಾಯಿತು ಅಂತ ಹೇಳಿ. ಓಕೆ, ಹಾಗಾದರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸಮಾಸ ಸಮಾಸ ಅಂದರೆ ಏನು ಅಂತ ಹೇಳಿದರೆ, ಯಾವುದಾದರೂ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಪದಗಳು ಸೇರಿ ಒಂದು ಪದವಾಗುತ್ತೆ. ಯಾವಾಗ ಈ ಎರಡು ಪದಗಳು ಸೇರಿ ಒಂದು ಪದವಾಗುತ್ತೋ ಆವಾಗ ಆ ಪದದ ಮಧ್ಯದಲ್ಲಿ ಇರುವಂತಹ ವಿಭಕ್ತಿ ಪ್ರತ್ಯಯಗಳು ಲೋಪವಾಗುತ್ತೆ. ಇದನ್ನು ನಾವು ಸಮಾಸಗಳು ಅಂತ ಹೇಳ್ತೀವಿ. ಎರಡು ಅಥವಾ ಅನೇಕ ಪದಗಳು ಸೇರಿ ಒಂದು ಪದವಾಗುವಂಥ ಸಂದರ್ಭದಲ್ಲಿ ಮಧ್ಯದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಲೋಪವಾದರೆ ಅದನ್ನು ಸಮಾಸ ಅಂತ ಹೇಳ್ತೀವಿ. ನಾವು ಎರಡು ಪದಗಳನ್ನು ಸೇರಿಸಿ ಒಂದು ಪದ ಮಾಡಬೇಕಾದ್ರೆ ಆ ಪದದ ಅರ್ಥ ಅನ್ನೋದು ಕೆಡಬಾರ್ದು. ಅದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆ, ಇದನ್ನು ನಾವು ಸಮಾಸ ಅಂತ ಹೇಳ್ತೀವಿ. ಉದಾಹರಣೆಯನ್ನು ನೋಡೋಣ. ದೇವರ ಮಂದಿರ, ದೇವ ಮಂದಿರ. ಇಲ್ಲಿ ಮೊದಲನೇ ಪದ ಇದೆಯಲ್ಲ, ಈ ಮೊದಲನೇ ಪದವನ್ನು ಪೂರ್ವ ಪದ ಅಂತ ಹೇಳಿ, ಎರಡನೆಯ ಪದವನ್ನು ಉತ್ತರ ಪದ ಅಂತ ಕರೀತಾರೆ. ಈ ಸಮಾಸ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಕವಿಗಳಿಂದ ವಂದಿತ. ಇಲ್ಲಿ ಕವಿಗಳಿಂದ ಅನ್ನೋದು ಪೂರ್ವ ಪದ, ವಂದಿತ ಅನ್ನೋದು ಉತ್ತರ ಪದ. ಓಕೆ, ವಿಗ್ರಹವಾಕ್ಯ ಮಾಡಿದ್ರೆ ಸಮಾಸ ಬರುತ್ತೆ. ಓಕೆ, ಕವಿ ವಂದಿತ ಅಂತ ಹೇಳಿ. ಓಕೆ, ನೆಕ್ಸ್ಟ್. ಪುರುಷರಲ್ಲಿ ಉತ್ತಮ, ಪುರುಷೋತ್ತಮ. ಓಕೆ, ಅರ್ಥ ಆಯ್ತಲ್ವಾ? ಓಕೆ, ಸಮಾಸ ಅಂದರೆ ಏನು ಅಂದರೆ, ಎರಡು ಅಥವಾ ಅನೇಕ ಪದಗಳು ಸೇರಿ ಒಂದು ಪದವಾಗಬೇಕಾದ್ರೆ ಮಧ್ಯದಲ್ಲಿರುವಂತಹ ವಿಭಕ್ತಿಯ ಪ್ರತ್ಯಯ ಅನ್ನೋದು ಲೋಪ ಆಗುತ್ತೆ. ಅದನ್ನು ಸಮಾಸ ಅಂತ ಹೇಳ್ತೀವಿ. ಸಮಾಸದಲ್ಲಿ ಮೊದಲನೆಯ ಪದವನ್ನು ಪೂರ್ವ ಪದ ಅಂತ ಹೇಳಿ, ಎರಡನೆಯ ಪದವನ್ನು ಉತ್ತರ ಪದ ಅಂತ ಕರಿತೀವಿ. ಈ ಸಮಾಸ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಅಂತ ಕರಿತೀವಿ. ಓಕೆ, ಇದಿಷ್ಟು ಸಮಾಸ ಅಂದರೆ ಏನು, ವಿಗ್ರಹವಾಕ್ಯ ಅಂದರೆ ಏನು ಅಂತ ತಿಳ್ಕೊಂಡ್ರಿ ಅಲ್ವಾ? ಈಗ ನಾವು ಸಮಾಸದಲ್ಲಿ ಇರುವಂತಹ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. ನಾವು ಸಮಾಸಗಳನ್ನು 8 ವಿಧವಾಗಿ ವಿಂಗಡಣೆಯನ್ನು ಮಾಡ್ಕೊಂಡಿದ್ದೀವಿ. ಯಾವ್ಯಾವುದು ಅಂತ ಹೇಳೋದಾದರೆ, ಒಂದು ತತ್ಪುರುಷ ಸಮಾಸ, ಎರಡನೇದು ಕರ್ಮಧಾರೆಯ ಸಮಾಸ, ಮೂರು ಅಂಶಿ ಸಮಾಸ, ನಾಲ್ಕು ದ್ವಿಗು ಸಮಾಸ, ಐದು ದ್ವಂದ್ವ ಸಮಾಸ, ಆರು ಬಹುವ್ರೀಹಿ ಸಮಾಸ, ಏಳು ಕ್ರಿಯಾ ಸಮಾಸ, 8 ಗಮಕ ಸಮಾಸ. ಇವಿಷ್ಟು ಕೂಡ ಸಮಾಸದಲ್ಲಿರುವಂತಹ 8 ವಿಧಗಳು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಒಂದೊಂದೇ ವಿಧವನ್ನು, ಅವುಗಳ ವಿವರಣೆ, ಉದಾಹರಣೆ ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣ. ಓಕೆ, ಇದೇ ರೀತಿಯ ಕನ್ನಡದ ವ್ಯಾಕರಣದ ಕ್ಲಾಸಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.